ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ನಾನು ಒಂದೊಳ್ಳೆ ರಂಗೋಲಿ ತೋರಿಸಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರೋಂಥ ವ್ಲಾಗ್ ಅಂತಲೇ ಹೇಳ್ಬೋದು. ಜೊತೆಗೆ ಒಂದೇನೋ ಶಾಪಿಂಗ್ ಮಾಡಿದ್ದೀವಿ ಯೂಟ್ಯೂಬ್ಗೋಸ್ಕರ ಅಂತ ತೋರಿಸ್ತೀನಿ. ಅದೇನು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಏನು ಕತೆ ಅಂತ ತೋರಿಸ್ತೀನಿ ಮುಂದೆ. ಅದು ಅಷ್ಟು ದುಡ್ಡು ಕೊಟ್ಟು ಏನದರದ್ದು ಎಫೆಕ್ಟು ಅಂತ ಮುಂದೆ ತೋರಿಸ್ತೀನಿ. ನಿಜವಾಗ್ಲೂ ಶಾಕ್ ಆಗೋಯ್ತು ಅದಂತೂ. ನೆಕ್ಸ್ಟ್ ಬಂದು ಒಂದು ದಿಢೀರಂತ ಒಂದು 5 ನಿಮಿಷಕ್ಕೆ ರೈಸ್ಗೆ, ಮುದ್ದೆಗೆ, ಚಪಾತಿಗೆ, ದೋಸೆಗೆ, ಪೂರಿಗೆ ಎಲ್ಲಗೂ ಕಾಂಬಿನೇಷನ್ ಆಗಿ ಒಂದು ರೆಸಿಪಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿಕೊಂಡು, ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಬೆಳಗ್ಗೆನೇ ಸ್ಟಾರ್ಟ್ ಆಗಿತ್ತು. ದಿನ ಸ್ಟಾರ್ಟ್ ಆಗಿದ ತಕ್ಷಣ ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದೆ. ಆಮೇಲೆ ನನ್ನ ಮಕ್ಕಳು ಇನ್ನೂ ಎದ್ದಿರಲಿಲ್ಲ ಇವತ್ತಂತೂ. ಎಬ್ಸಿ ಒಂದು ನಾನು ಸುಮ್ಮನೆ ಕೌಂಟ್ ಮಾಡೋಣ ಎಷ್ಟು ಸತಿ ಎಬ್ಬಿಸ್ತೀನೋ ನಾನು ಅಂತ ನೋಡಿಕೊಂಡೆ. ನೋಡಿದ್ರೆ ಹತ್ತತ್ರ 25 ಸತಿ 30 ಸತಿ ಕರೀತಾನೆ ಇರ್ತೀನಿ, ನಾನೇ ಚಿನ್ನಿ ಅಂತ. ಅದು ನಾನಿ ಹೆಸರನ್ನ ಜಾಸ್ತಿ ಕರಿತಾ ಇರ್ತೀನಿ. ಆಮೇಲೆ ಅವಳು ಇಷ್ಟೋ ಇದಾಗಿ ಅವಳಿಗೆ ಪಾಪ ಏನು ಅಂದರೆ ನೈಟೆಲ್ಲ ಬರೆಯೋದಿರುತ್ತೆ. ಅವಳು ಬರೆಯೋದೇ ಲೇಟ್ ಆಗ್ತಿರತ್ತೆ. ನಾನು ಎಷ್ಟು ಹೇಳ್ತೀನಿ ಸಂಜೆ ಹೊತ್ತೆಲ್ಲ ಮುಗಿಸ್ಕೊ ಅಂತ. ಅವಳೇನಂತಾಳೆ ಅಂದರೆ ಸಂಜೆ ಎಲ್ಲ ಸಾಕಾಗಿ ಬಂದಿರ್ತೀವಿ ಸ್ಕೂಲಲ್ಲಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತೀವಿ ಅಂತ 1-2 ಅವರ್ಸ್ ಹಂಗೆ ಹಿಂಗೆ ವೇಸ್ಟ್ ಮಾಡಿಬಿಡ್ತಾಳೆ. ಮಕ್ಕಳ ಜೊತೆ ಆಟಾಡೋದು, ಅವಳೇನಾದ್ರು ಓದೋದು ಅಂದರೆ ಬೇರೆ ಬುಕ್ಸು ಇದೆಲ್ಲ. ನಾನು ಅದನ್ನೆಲ್ಲ ಎನ್ಕರೇಜ್ ಮಾಡ್ತೀನಿ. ಏಕೆಂದರೆ ಬರೀ ಅಕಾಡೆಮಿಕ್ಸೇ ಇದ್ದರೆ ಇನ್ನು 10th ಹಂಗೆಲ್ಲ ಹೋಗ್ಬಿಟ್ರಂತೂ ಬರೀ ಓದೋದೇ ಜಾಸ್ತಿ ಇರುತ್ತೆ. ಸರಿ ಎಂಜಾಯ್ ಮಾಡು ಅಂತ ನಾನು ಬಿಟ್ಬಿಡ್ತೀನಿ. ಸ್ಕೂಲಿಂದ ಬಂದಿದ ತಕ್ಷಣ ಏನಕ್ಕೆ ಬರ್ಡನ್ ಮಾಡೋದು ಅಂತ ಅನಿಸುತ್ತೆ. ಬಟ್ ಏನಾಗುತ್ತೆ ಅಂದರೆ ಇನ್ನು ನೈಟ್ ಕೂತ್ಕೋತಾಳೆ. ಈಗ 11:30, 12:30 ಹಿಂಗೆ ಕೂತ್ಕೊಂಡು ಬೆಳಿಗ್ಗೆ ಹೊತ್ತು ಎದ್ದೇಳೋದು ಕಷ್ಟ ಆಗುತ್ತೆ. ಅಟ್ ದ ಮೋಸ್ಟ್ 6:15ಗೆ ಎದ್ಬಿಡ್ತಾಳೆ. ನಾನು 5:45 ಸ್ಟಾರ್ಟ್ ಮಾಡ್ತೀನಿ. ಬಟ್ 4:30 5:30 ನಾನು ಯಾರನ್ನೂ ಎಬ್ಸೋಕ್ಕೆ ಹೋಗಲ್ಲ. ಏಕೆಂದರೆ ನನಗೆ ಒಬ್ಬಳೇ ಇರಬೇಕು ಅಂತ ಇಷ್ಟ ಆಗುತ್ತೆ. ಆ ಟೈಮಲ್ಲಿ ನೀಟಾಗಿ ಏನೇನೋ ಎಲ್ಲ ಮಾಡ್ಕೋಬೇಕು ಎಲ್ಲ ಮಾಡಿಕೊಂಡು ಹೊರಗಡೆ ಇನ್ನೂ ಹೋಗ್ತಿಲ್ಲ. ಹೊರಗಡೆ ವಾಕಿಂಗ್ ಹೋಗೋದೇ ಒಂದು 5:45 ಮೇಲೆ. ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತೀನಿ. ಆಮೇಲೆ ಹೊರಗಡೆಯಿಂದ ಹೋಗಿ ಬಂದಾದಮೇಲೆ ರಂಗೋಲಿ ಎಲ್ಲ ಹಾಕ್ತೀನಿ. ಏಕೆಂದರೆ ವೀಡಿಯೋ ಕ್ಯಾಪ್ಚರ್ ಆಗೋಲ್ಲ. ಕತ್ಲಲ್ಲಿ ಮಾಡಿಬಿಟ್ರಂತೂ ಏನು ಕ್ಲಾರಿಟಿನೇ ಗೊತ್ತಾಗಲ್ಲ. ಕೆಲವ್ರು ಎಷ್ಟು ಚೆನ್ನಾಗಿ ಮೆಸೇಜ್ ಕಮೆಂಟ್ ಮಾಡಿದರು ಅಂದರೆ ನಿಮ್ಮ ರಂಗೋಲಿ ಜೊತೆ ಬರ್ತಾ ದಿನ ಲವ್ ಆಗ್ತಿದೆ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಯಿತು ಗೊತ್ತಾ. ಕೆಲವರೆಲ್ಲ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರೆ. ಬಟ್ ರಿಪ್ಲೈ ಮಾಡೋಕ್ಕೆ ಟೈಮ್ ಇಲ್ಲ. ಡೆಫಿನೆಟ್ಲಿ ಓದ್ತೀನಿ. ನೋಡಿ, ಅವ್ರಿಗೂ ನಾನು ರಿಪ್ಲೈ ಮಾಡಿಲ್ಲ ಆ್ಯಕ್ಚುಲಿ. ಬಟ್ ಓದ್ತೀನಿ ಆಯಿತಾ. ಪ್ರತಿಯೊಂದು ಕಮೆಂಟ್ಸು ಓದ್ತೀನಿ. ಯಾಕೆಂದರೆ ನಿಮ್ಮ ಫೀಡ್ಬ್ಯಾಕ್ ಇಂಪಾರ್ಟೆಂಟು. ಆ ಕಮೆಂಟ್ಸು, ಕಾಂಪ್ಲಿಮೆಂಟು, ಅಪ್ರಿಸಿಯೇಷನ್ನು ತುಂಬ ಖುಷಿಯಾಗುತ್ತೆ. ಯು ಮೇಡ್ ಮೈ ಡೇ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇವತ್ತಿನ ಬ್ಲಾಗಲ್ಲಿ ನಾನು 30ಸಲ್ಲಿ ಏನೇನು ಪಾಠಗಳನ್ನ ಲೈಫ್ ಲೆಸನ್ನ ಕಲ್ತಿದ್ದೀನಿ, ಕೆಲವು ಮಿಸ್ಟೇಕ್ಸ್ ಮಾಡಿದ್ದೀನಿ, ಕೆಲವು ಲೆಟ್ ಗೋ ಮಾಡಿದ್ದೀನಿ, ಕೆಲವು ಮೂವ್ ಆನ್ ಆಗಿದ್ದೀನಿ, ರಿಗ್ರೆಟ್ಸ್ ಇದೆ, ಕರೆಕ್ಷನ್ಸ್ ಇದೆ. ಸೊ ನನ್ನ ಅನುಭವ 30ಸ್ವರೆಗೂ ನನ್ನ ಅನುಭವ ಏನು ಅಂತ ಹೇಳ್ತಾ ಹೋಗ್ತೀನಿ. ಏಕೆಂದರೆ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಅನುಭವ ಇರುತ್ತೆ. ಆ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ತುಂಬ ಪ್ರೆಷಿಯಸ್ ಗೊತ್ತಾ. ಈಗ ನಾನು ವರ್ಕ್ ಮಾಡೋ ಜಾಗದಲ್ಲಿ ಕೆಲವರೆಲ್ಲ ತುಂಬ ಸೀನಿಯರ್ಸ್ ಇದ್ದಾರೆ. ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ದರೆ ಎಷ್ಟು ಕಲಿತಾ ಇದ್ದೀನಿ ಅಂದರೆ, ಸೊ ಅದೇ ಥರ ಒಬ್ಬರು ಎಕ್ಸ್ಪೀರಿಯನ್ಸಿಂದ ನಾವು ಸಕ್ಸಸ್ಸಿಂದ ಕಲಿಯೋಕ್ಕಿಂತ ಫೇಲ್ಯೂರ್ಸಿಂದ ತುಂಬಾ ಪಾಠ ಕಲಿತೀವಿ. ಒಬ್ಬರನ್ನ ನಾವೇ ಎಲ್ಲ ಅನುಭವಿಸಿ ಎಲ್ಲ ಎಕ್ಸ್ಪೀರಿಯೆನ್ಸ್ ತೊಗೋಬೇಕು ಅಂತ ಏನಿಲ್ಲ. ಒಬ್ಬರು ಯಾರಾನ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ನಮಗೋಸ್ಕರ ಏನಾದರೂ ಒಳ್ಳೇದು ಹೇಳ್ತಿದ್ದಾರೆ ಅಂದರೆ ಅದನ್ನು ನಾವು ಕನ್ಸಿಡರ್ ಮಾಡಿ ಅದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ತಿದ್ದುಕೊಂಡು ಮುಂದೆ ಹೋಗ್ತಾ ಇರಬೇಕು. ಅದೇ ಮಕ್ಕಳಿಗೆ ಇಷ್ಟ ಆಗಲ್ಲ. ಅದು ಟೀನೇಜರ್ಸ್ಗೆ ಅವ್ರ ಪೇರೆಂಟ್ಸ್ ಏನಾದರೂ ಬುದ್ಧಿವಾದ ಹೇಳ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ಅನುಭವದಿಂದ ಹೇಳಿರ್ತಾರೆ. ಬಟ್ ಈ ಟೀನೇಜರ್ಸ್ಗೆ ಅವ್ರದ್ದೇ ಪ್ರಾಬ್ಲಮ್ಸ್ ಇರುತ್ತೆ. ಹಾರ್ಮೋನಲ್ ಚೇಂಜ್ ಆಗ್ತಿರುತ್ತೆ, ಕೇಳಲ್ಲ ಅವ್ರ ಮಾತುಗಳು. ಸೊ ಆಗ ನೀವು ಕೂತ್ಕೊಂಡು ಸ್ವಲ್ಪ ಫ್ರೆಂಡ್ಲಿಯಾಗಿ ಹೇಳಿದ್ರೆ ಬೆಸ್ಟು. ಅವ್ರು ಕೇಳಿದ್ರೆ ಏನು ಅಂದರೆ ಅವರೇ ಉದ್ಧಾರ ಆಗ್ತಾರೆ. ಇಲ್ಲ ಅಂದರೆ ಅವರೇ ನೆಕ್ಸ್ಟ್ ಮತ್ತೆ ಸ್ಕ್ರ್ಯಾಚಿಂದ ಝೀರೋಯಿಂದ ಅನುಭವಿಸ್ಕೊಂಡು ಅವರೇ ತಪ್ಪುಗಳನ್ನ ಮಾಡಿಕೊಂಡು ಅವರೇ ಫೇಲ್ಯೂರ್ಸ್ನ ನೋಡಿಕೊಂಡು ಆಮೇಲೆ ಬುದ್ಧಿ ಕಲಿತಾರೆ. ಫಸ್ಟು ನಾನೇನು ಕಲ್ತಿರೋದು ಅಂದರೆ ಮೇಯ್ನಾಗಿ ಇಂಡಿಪೆಂಡೆಂಟಾಗಿ ಇರೋದನ್ನು ಕಲಿಬೇಕು. ಎಮೋಷ್ನಲಿ, ಫಿಸಿಕಲಿ ಇರ್ಬೋದು, ಮತ್ತು ಎಲ್ಲ ಫಿನಾನ್ಷಿಯಲಿ ಇರ್ಬೋದು, ಎಲ್ಲ ಆಸ್ಪೆಕ್ಟಲ್ಲೂ ಎಷ್ಟು ಇಂಡಿಪೆಂಡೆಂಟ್ ಆಗಿರ್ತೀರೋ ಅಷ್ಟು ಲೈಫಲ್ಲಿ ಒಳ್ಳೆಯದು. ಆಪೋಸಿಟ್ ಪರ್ಸನ್ ನಿಮ್ಮ ಜೊತೇಲಿ ಇರೋವ್ರಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ತುಂಬ ಡಿಪೆಂಡ್ ಆಗಿಬಿಟ್ರೆ ಅಂದರೆ ಅವ್ರಿಗೂ ಕಿರಿಕಿರಿ ಆಗುತ್ತೆ, ನಮಗೂ ಕಾನ್ಫಿಡೆನ್ಸ್ನ ಕಳ್ಕೊಂಬಿಡ್ತೀವಿ. ಅದಕ್ಕೆ ಫಸ್ಟ್ ಆಫ್ ಆಲು ನಾವು ಇಂಡಿಪೆಂಡೆಂಟಾಗಿ ಎಲ್ಲ ಸ್ವಲ್ಪ ಹೊರಗಡೆ ಹೋಗಿ ಅದೆಲ್ಲ ನನಗೆ ಅನುಭವ ಆಯಿತು.
ಕೆಲವು ವರ್ಷಗಳ ಹಿಂದೆ ನಾನು ಈ ಥರ ಇರಲಿಲ್ಲ. ಅದೇ ದೊಡ್ಡ ಮಿಸ್ಟೇಕ್ ಮಾಡಿದ್ದಿದ್ದು. ಎಲ್ಲ ಫುಲ್ ಡಿಪೆಂಡ್ ಆಗಿಬಿಡ್ತಿದ್ದೆ. ಅವ್ರಿಗೂ ಕಷ್ಟ ಆಗ್ತಿತ್ತು ಎಲ್ಲ ಮ್ಯಾನೇಜ್ ಮಾಡಿಕೊಂಡು. ಆಮೇಲೆ ನಾನು ಎಷ್ಟು ಎಮೋಷ್ನಲಿ ಡಿಪೆಂಡ್ ಆಗಿಬಿಡ್ತಿದ್ದೆ ಅವ್ರ ಮೇಲೆ ಅಂದರೆ ಒಂಥರ ಬೇಜಾರು ಮಾಡ್ಕೋತಿದ್ದೆ, ನನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡ್ತಿಲ್ಲ ಹಾಗೆ ಹೀಗೆ ಅಂತ ತುಂಬ ಒಂಥರ ಇದು ಮಾಡ್ಕೋತಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಇಲ್ಲ ಇಷ್ಟೊಂದು ಡಿಪೆಂಡ್ ಆಗಬಾರ್ದು ನಾನು. ಯಾವಾಗ ನಾನು ಇಂಡಿಪೆಂಡೆಂಟಾಗಿ ಯಾವುದೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅವ್ರ ಜೊತೆ ಲೈಫ್ ಲೀಡ್ ಮಾಡ್ತಾಯಿದ್ದೀನೋ ತುಂಬ ಖುಷಿಯಾಗಿದ್ದೀನಿ. ಅವರೂ ಅಷ್ಟೇ ಖುಷಿಯಾಗಿದ್ದೀವಿ ನಾವು ನೆಮ್ಮದಿಯಾಗಿ. ಆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಫಸ್ಟು ಬಿಡಬೇಕು. ಅವ್ರು ಮಾಡಲಿ ಅವ್ರು ಇಡಲಿ ಎಷ್ಟಾಗುತ್ತೋ ಅಷ್ಟು ಮ್ಯೂಚುವಲಿ ಮಾಡ್ತಾ ಹೋಗಬೇಕು. ಅವರೇ ಹಸ್ಬೆಂಡೇ ಮಾಡಬೇಕು, ಮನೆ ಮೇಂಟೆನೆನ್ಸು ಅವರೇ ಇದು ಮಾಡ್ಕೋಬೇಕು, ಎಷ್ಟಾಗುತ್ತೋ ಅವ್ರು ಮಾಡ್ತಾರೆ. ಇನ್ಫ್ಯಾಕ್ಟ್ ಅವ್ರು ಫ್ರೀಯಾಗಿದ್ದೂ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂದರೆ ಫೋರ್ಸ್ಬಲಿ ನೀವು ಏನೂ ಮಾಡೋಕ್ಕಾಗಲ್ಲ ಆಯಿತಾ. ಸೊ ಅದಕ್ಕೇ ಯಾವಾಗ ನೀವೇ ಇಂಡಿಪೆಂಡೆಂಟ್ ಆಗಿರ್ತೀರ, ಮ್ಯೂಚುವಲಿ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಎಲ್ಲದರಲ್ಲೂ ಸಪೋರ್ಟ್ ಮಾಡ್ಕೋಬೇಕು ಅಂತ ಅನಿಸ್ತು ನನಗೆ. ಏನೇ ಇದ್ದರೂ ಈಗ ನೋಡಿ, ನಾನು 5 ರೂಪೀಸ್ದು ಕ್ಯಾನ್ ನೀರು ತರುತ್ತಲ್ಲ, ಆ್ಯಕ್ಚುಲಿ ಅದನ್ನೆಲ್ಲ ನಾನು ಹೋಗಿ ತರ್ತೀನಿ. ಎಷ್ಟೇ ಕಷ್ಟ ಆದ್ರೂ ನಾನು ಹೋಗಿ ತರ್ತೀನಿ. ಕೆಲವು ಸತಿ ಅದು ಸ್ಟಾರ್ಟಿಂಗ್ ಕಷ್ಟ ಆಗ್ತಿತ್ತು. ಆ ಭಾರ ಎತ್ತಿದ ತಕ್ಷಣ ಬೆನ್ನು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಕೆಲವು ಸತಿ ಪೀರಿಯಡ್ಸ್ ಟೈಮಲ್ಲೆಲ್ಲ ಕಷ್ಟ ಆಗ್ತಿತ್ತು. ಬಟ್ ಹೋಗ್ತಾ ನನ್ನ ಬಾಡಿನೂ ಅಡ್ಜಸ್ಟ್ ಆಯಿತು ಅದಕ್ಕೆ. ಏಕೆಂದರೆ ನನಗೆ ಹಸ್ಬೆಂಡ್ ಮೇಲೇ ತುಂಬ ಬರ್ಡನ್ ಕೊಡೋಕ್ಕೆ ಇಷ್ಟ ಇಲ್ಲ. ಅವ್ರ ಮೇಲೇ ತುಂಬ ಡಿಪೆಂಡ್ ಆಗೋಕ್ಕೂ ಇಷ್ಟ ಆಗಿಲ್ಲ. ಅವ್ರಿಗೂ ಕಷ್ಟ ಆಗ್ತಿತ್ತು. ಈಗ ಮನೆ ಕಟ್ತಿದ್ದಾರೆ ಅಂದರೆ ಅವ್ರು ಅಲ್ಲೇ ಸ್ಟ್ರೈನ್ ಆಗಿರ್ತಾರೆ. ಇಲ್ಲಿ ಮನೆ ಮೇಂಟೆನ್ಸ್ ಪ್ರತಿಯೊಂದೂ ನಾನು ಕಲಿತಾ ಹೋದೆ. ಹೇಗೆ ದಿನಸಿ ತರೋದು, ಹೇಗೆ ಚೌಕಾಸಿ ಮಾಡೋದು, ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಆಮೇಲೆ ಹೆಂಗೆ ಮಿಲ್ಗೆ ಹಾಕ್ಕೊಂಬರೋದು, ಅದೆಲ್ಲ ನಾನು ಏನೂ ಮಾಡ್ತಾ ಇರಲಿಲ್ಲ. ಆಮೇಲೆ ಹೀಗೆ ಫಿಲ್ಟ್ರ್ ನೀರು ತರೋದು, ಆಮೇಲೆ ಈಗ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀನಿ. ಪ್ರತಿಯೊಂದು ಅಷ್ಟೇ, ಸಣ್ಣ ಪುಟ್ಟನೂ ಅಷ್ಟೇ. ಬ್ಯಾಂಕಿಗೆ ಹೋಗಿ ಹೇಗೆ ವ್ಯವಹಾರ ಮಾಡೋದು, ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ. ನನಗಂತೂ ಫಸ್ಟ್ ದಿನ ಬ್ಯಾಂಕಿಗೆ ಹೋದಾಗ ಹಿಂಗೆ ನಡುಗ್ತಾ ಇದ್ದೆ ಅಂದರೆ ಒಂಥರ ಭಯ ಆಗ್ತಿತ್ತು. ಏನೂ ಗೊತ್ತಿರಲ್ಲ, ಅಲ್ಲೆಲ್ಲ ಅಫಿಷಿಯಲ್ಸ್ ಕೂತಿರ್ತಾರೆ. ಹಿಂಗೆ ಯಾವ ಫಾರ್ಮಲ್ಲಿ ಏನು ಫಿಲ್ ಮಾಡಬೇಕು, ಏನು ಬರೀಬೇಕು, ಎಲ್ಲದಕ್ಕೂ ಫೋನ್ ಮಾಡ್ತಿದ್ದೆ. ಒಂದು 20 ಸತಿ ಫೋನ್ ಮಾಡಿದ್ದೀನಿ ಒಂದು ಕೆಲವು ವರ್ಷಗಳ ಹಿಂದೆ. ಆಮೇಲೆ ಅನ್ನಿಸ್ತು, ಇಲ್ಲ ಅಲ್ಲ, ನಾನೇ ಕಲಿಬೇಕಲ್ವ, ನಾನು ಒಬ್ರಿಗೆ ಹೇಳೋ ಸ್ಥಿತಿಯಲ್ಲಿ ಇರಬೇಕಲ್ವ ಅಂತ ಅನಿಸ್ಬಿಡ್ತು. ಆಮೇಲೆ ಕಲಿತಾ ಅದೇ ಅಂತಾರಲ್ಲ, ಕಲಿಯೋರ್ಗೂ ಕೋತಿ ವಿದ್ಯೆ, ಕಲಿತಾದ್ಮೇಲೆ ಬ್ರಹ್ಮವಿದ್ಯೆ ಅಂತ. ಸೊ ಅದಕ್ಕೆ ಆ ಥರ ನೀಟಾಗಿ ಆಮೇಲೆ ಕಲ್ತ್ಕೊಂಡು ಹೋಗ್ತಾ ಇದ್ದೆ. ನನಗೇ ಎಷ್ಟು ಕಾನ್ಫಿಡೆನ್ಸ್ ಬರ್ತಾಯಿತ್ತು. ಪಾಪ ಅವರು ಆರಾಮಾಗಿರ್ತಿದ್ರು. ಇಬ್ಬರು ಮ್ಯೂಚುವಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತಿದ್ವಿ. ನಾನು ಯಾವಾಗ ಈ ಥರ ಇಂಡಿಪೆಂಡೆಂಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಆಗ ಅವರೂ ಸ್ವಲ್ಪ ಫ್ರೀ ಆದ್ರಲ್ಲ, ಅವರು ನನಗೆ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ನಾನು ಏನು ಕರೆಯೋದೇ ಇಲ್ಲ. ಕೆಲವು ಸತಿ ದೋಸೆ ಹಾಕಬೇಕಾದ್ರೆ, ಚಪಾತಿ ಮಾಡಬೇಕಾದ್ರೆ, ಮನೆ ಕೆಲಸದಲ್ಲೆಲ್ಲ ಅವ್ರು ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮಿಬ್ಬರನ್ನ ನೋಡಿ ನನ್ನ ಮಕ್ಕಳು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ಗೊತ್ತಾ, ನಾನು ಏನೂ ಹೇಳಿಲ್ಲ, ತುಂಬಾ ಸುಸ್ತಾಗೋಗಿತ್ತು. ಇದು ಕೆಲಸಗಳಿತ್ತು ಅಂತ. ಆಮೇಲೆ ನನ್ನ ಅವಳೇ ದೊಡ್ಡ ಮಗಳೇ ಅರ್ಥ ಮಾಡಿಕೊಂಡು ಎಷ್ಟು ರಾಶಿ ಪಾತ್ರೆ, ಬೆಳಗ್ಗಿಂದ ಪಾತ್ರೆ ತೊಳೆದಿರಲಿಲ್ಲ ಆಯಿತಾ. ಅಷ್ಟು ಕೆಲಸ ಇತ್ತು. ಆಮೇಲೆ ಬೆಳಗ್ಗೆ ಬೇರೆ ಕೆಲಸ ಕಮಿಟ್ಮೆಂಟ್ ಇತ್ತು, ಎಲ್ಲೋ ಹೋಗಟ್ಟಾಯಿತು ಅಂತ ಬೆಳಗ್ಗಿಂದ್ರೂ ಪಾತ್ರೆ ತೊಳೆದಿರಲಿಲ್ಲ. ಹಾಗೆ ಕಾಲೇಜ್ ಕೊಟ್ಟೋದ್ವಿ. ಆಮೇಲೆ ಬಂದಿದ್ದ ತಕ್ಷಣ ಅಡುಗೆ ಕೆಲಸ ಮತ್ತು ನೆಕ್ಸ್ಟ್ ಡೇ ಕ್ಲೀನಿಂಗು, ರೂಮ್ ಕ್ಲೀನಿಂಗು ಅಂತ ಕೂತ್ಕೊಂಡ್ಬಿಟ್ಟೆ. ರೂಮ್ ಕ್ಲೀನಿಂಗ್ ಒಂದು 3 ಅವರ್ ಇದೇ ಟೈಮ್ ಆಗೋಯಿತು. ಆಮೇಲೆ ನನಗೆ ನೈಟ್ ಪಾತ್ರೆ ತೊಳಿಬೇಕು ಅಂತಲೇ ಆಗ್ತಿಲ್ಲ. ನನಗೆ ಬೆನ್ನು ಅಂದರೆ ಬೆನ್ನು. ಸುಮ್ಮನೆ ಕೂತಿದ್ದೀನಿ ಆ್ಯಕ್ಚುಲಿ 10 ಮಿನಿಟ್ಸ್, ನನಗೆ ಆಗ್ತಿಲ್ಲ. ಆಮೇಲೆ ಏನು ಅಂದ್ಕೊಂಡೆ ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು 4 ಗಂಟೆಗೆ ಎದ್ದು ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ನನ್ನ ದೊಡ್ಡ ಮಗಳು, ಇಲ್ಲಮ್ಮ ನೀನು ರಿಲ್ಯಾಕ್ಸ್ ಆಗು, ನಾನೇ ಹೋಗಿ ತೊಳಿತೀನಿ ಅಂತ ಎಷ್ಟೊಂದು ಪಾತ್ರೆ ತೊಳೆದ್ಲು. ಅಲ್ಲಿಗೂ ಹೋಗಿ ಹೇಳ್ದೆ, ಇಲ್ಲ ನೀನು ತೊಳೆದ್ಬಿಡು, ನಾನು ತಿಕ್ತೀನಿ ಅಂತ ಅಂದಲೆ. ಇಲ್ಲ ನೀವು ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಪಾಪ ಅವಳೇ ನೀಟಾಗೆಲ್ಲ ತೊಳೆದು ಅವಳು ಇನ್ನು ಆಮೇಲೆ ಎಲ್ಲ ಬರ್ಕೊಂಡು ಇದು ಮಾಡಿದ್ರು. ಸೊ ಈ ಥರ ಮ್ಯೂಚುವಲಿ ಇಂಡಿಪೆಂಡೆಂಟ್ ಆದರೆ ಒಳ್ಳೆಯದು. ಸೆಕೆಂಡ್ ಇಂಪಾರ್ಟೆಂಟು, ಎಮೋಷ್ನಲ್ಲಿ ಪ್ರಾಕ್ಟಿಕಲಾಗಿ ಇರಬೇಕು. ಎಮೋಷ್ನಲಾಗಿ ಯಾವತ್ತೂ ಡಿಸಿಷನ್ ತೊಗೋಬಾರ್ದು, ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ಯಾವಾಗ ಪ್ರಾಕ್ಟಿಕಲಿ ಥಿಂಕ್ ಮಾಡ್ತೀವಲ್ವ, ಡಿಸಿಷನ್ಸ್ ಕರೆಕ್ಟಾಗಿರುತ್ತೆ. ಸೊ ಎಮೋಷ್ನಲ್ ಕೋಎಫಿಷಿಯೆಂಟ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಅಲ್ಲ, ಪೂರ್ತಿ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ನನಗೆ ಅನಿಸಿದ್ದು ಈ 30ಸಲ್ಲಿ ಅಂದರೆ ರಿಲೇಷನ್ಶಿಪ್ಪು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೆರಿಯರಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಆದರೂ ಕೂಡ ನೀವು ಯಾವ ರೀತಿ ನಿಮ್ಮ ಪರ್ಸ್ನಲ್ ಲೈಫ್ನ ಇಟ್ಕೋತೀರಾ ತುಂಬ ಇಂಪಾರ್ಟೆಂಟು. ಸೊ ಹಸ್ಬೆಂಡ್ ಜೊತೆ ಹೇಗಿರ್ತೀರಾ, ಇನ್ಲಾಸ್ ಜೊತೆ ಹೇಗಿರ್ತೀರಾ, ಮಕ್ಕಳ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಪ್ರತಿಯೊಂದೂ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಏನೇ ಪ್ರೊಫೆಷ್ನಲ್ ಕೆರಿಯರ್ ಸಕ್ಸಸ್ ಕಾಣಿದ್ರೂ ಕೂಡ ನಿಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಇನ್ನೊಂದು ನನಗೇನು ಅನ್ಸುತ್ತೆ ಅಂದರೆ, ಎಲ್ಲರಿಗೂ
ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ಕ್ಲೋಸ್ ಸರ್ಕಲ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ನಮಗೆ ನಿಜವಾಗ್ಲೂ ಕೇರ್ ಮಾಡ್ತಾರೆ ಅಂಥವ್ರನ್ನ ಯಾವತ್ತೂ ಕಳ್ಕೊಳ್ಳೋಕೆ ಹೋಗಬೇಡಿ. ಏನೋ ಪ್ರೊಫೆಷ್ನಲ್ ಟೆನ್ಷನಿಂದ, ಕೆರಿಯರ್ ಸಕ್ಸಸ್ ಕಾಣಬೇಕು ಅಂತ ಟೆನ್ಷನಿಂದ ಇಲ್ಲಿ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಫೋರ್ತ್ ಇಂಪಾರ್ಟೆಂಟ್ ಕೆರಿಯರೇ. ನಿಮಗೆ ಚಾನ್ಸ್ ಇದೆ ಅಂದರೆ ಪ್ಲೀಸ್ ನಿಮ್ಮ ಕೆರಿಯರ್ನ ಕಂಟಿನ್ಯೂ ಮಾಡಿ ಆಯಿತಾ. ಬಟ್ ಇಲ್ಲ ಅಂದರೆ ನಿಮ್ಗೆ ಚಾನ್ಸ್ ಇಲ್ಲ, ಮನೆಯವ್ರು ಒಪ್ತಿಲ್ಲ, ಏನೋ ಪ್ರಾಬ್ಲಮ್ಸಿಂದ ಕೆರಿಯರ್ ಕಂಟಿನ್ಯೂ ಮಾಡ್ತಿಲ್ಲ ಅಂದರೆ ತುಂಬ ಅದ್ರ ಬಗ್ಗೆ ಕೊರಕೊಂಡು ನಿಮ್ಮ ಪರ್ಸ್ನಲ್ ಲೈಫ್ನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. 30s ಆಗ್ತಾ 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 ನೋಡಿ ಅರ್ಜು ಸಕ್ಸೀಡ್ ಆಗಬೇಕು ಅದೆಲ್ಲ ಓಕೆ ಇರುತ್ತೆ. 20ಸಲ್ಲಿ ತುಂಬ ಇರುತ್ತೆ, ವಿತಿನ್ 20 ತುಂಬ ಇರುತ್ತೆ, ಏನೋ ಸಾಧಿಸಬೇಕು, ಈ ಥರ ಒಂದು ಅಚೀವ್ ಮಾಡಬೇಕು, ಗುರಿ ಮುಟ್ಟಬೇಕು ಅಂತ. 30s ಬರ್ತಾ ಬರ್ತಾ ನಮ್ಮ ಈ ವಿಮೆನ್ ಲೈಫ್ ಸ್ಟೈಲು ಚೇಂಜ್ ಆಗುತ್ತೆ, ಮತ್ತು ನಮ್ಮದ್ರಲ್ಲೂ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ, ಬಾಡಿ ಸಪೋರ್ಟ್ ಮಾಡಲ್ಲ. ಬಟ್ ಏನೇ ಆದರೂ ಕೇಳ್ತೀನಲ್ಲ, ನಿಮಗೆ ಚಾನ್ಸ್ ಇದೆ, ಏನು 1% ಚಾನ್ಸ್ ಇದೆ ನಿಮ್ಮ ಕೆರಿಯರ್ ಕಂಟಿನ್ಯೂ ಮಾಡೋಕ್ಕೆ, ಏನೋ ಒಂದು ಸಕ್ಸಸ್ ಕಾಣೋಕ್ಕೆ ಅಂದರೆ ಕಂಟಿನ್ಯೂ ಮಾಡಿ. ಬಟ್ ರಿಗ್ರೆಟ್ಸ್ ಬೇಡ. ಎಷ್ಟೊಂದು ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇರಲ್ಲ, ಮಕ್ಕಳು ಚಿಕ್ಕವ್ರು ಇರ್ತಾರೆ, ಏನೇನೋ ಫ್ಯಾಮಿಲಿ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಇರುತ್ತೆ. ಆ ಥರ ಇದ್ದಾಗ ತುಂಬ ಕೊರಕ್ಕೊಂಡು ಲೈಫ್ನ ಲೀಡ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನನಗನ್ಸಿದ್ದೇನು ಅಂದರೆ ಮಕ್ಕಳ ಜೊತೆ ಅವ್ರ ಎಜುಕೇಷನ್ನ ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಈಗ ಎಷ್ಟು ಬ್ಯುಸಿ ಇರ್ತೀವಿ ನಾವು ಅಂದರೆ ದುಡಿಬೇಕು, ಮನೆ ಮೇಂಟೈನ್ ಮಾಡಬೇಕು, ಹೊರಗಡೆ ಎಲ್ಲ ಎಷ್ಟೊಂದು 10-12 ಕಮಿಟ್ಮೆಂಟ್ಸ್ನ ಇಟ್ಕೊಂಡಿರ್ತೀವಿ. ಇದೆಲ್ಲರ ಮಧ್ಯೆ ನಾವು ಇಷ್ಟೆಲ್ಲ ಮಾಡ್ತಿರೋದು ಮಕ್ಕಳ ಎಜುಕೇಷನ್ ಚೆನ್ನಾಗಿರಲಿ ಅಂತ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೇನು ತೋರಿಸ್ತಿದ್ದೀನಿ ಅಂದರೆ ಒಂದು ಸ್ಪೀಕರ್ನ ಆರ್ಡರ್ ಮಾಡ್ಕೊಂಡಿದ್ದೆ, ಯಾಕೆಂದರೆ ಯೂಟ್ಯೂಬಲ್ಲಿ ವಾಯ್ಸ್ ಕ್ಲಾರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟು. ಬಟ್ ಎಂಥ ಡಬ್ಬ ಅಂದರೆ ಇದು, ಎಷ್ಟು ಬೇಜಾರಾಯಿತು. ಇದಕ್ಕೆ ನಾನು ಪೇ ಮಾಡಿದ್ದು ಎಷ್ಟು ಗೊತ್ತಾ, 3000 ಚಿಲ್ಲರೆ ಪೇ ಮಾಡಿದ್ದಿತ್ತು. ಎಷ್ಟು ಡಿಸಪಾಯಿಂಟು ಅಂದರೆ ಮೈಕ್ ಇದ್ದು ಇಲ್ಲದೇ ಇದ್ದು ಹೇಗೆ ಮಾತಾಡ್ತೀವೋ ಅದೇ ಥರ ಇದೆ, ಸೇಮ್ ಇದ್ದಾಗ ಹೆಂಗಿರುತ್ತೋ ಇಲ್ಲದೇ ಇದ್ದಾಗೂ ಹಾಗೆ ಇದೆ. ಸೊ ಅದೇನೂ ವರ್ಕ್ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಒಂದು ದಿಢೀರಂತ ಮಾಡೋ ಗೊಜ್ಜು ಅಥವಾ ಚಟ್ನಿ ಏನೋ ಒಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಂಡಿದ್ದೀನಿ, ಒಂದು 4-5 ಜಾಮ್ ಟೊಮೊಟೊ, ಈರುಳ್ಳಿ 2, ಮತ್ತು ಜೀರಿಗೆ ಸಾಸಿವೆ ಒಗ್ಗರಣೆಗೆ, ಮತ್ತು ಜೀರಿಗೆ ಮಿಕ್ಸಿಗೆ ಹಾಕೋಕ್ಕೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಮತ್ತು ಸ್ವಲ್ಪ ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇಷ್ಟು ರೆಸಿಪೀಸ್ ಬೇಕು, ಬೇಗನೆ ಆಗೋಗುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಆಮೇಲೆ ಹಸಿಮೆಣ್ಸಿನ್ಕಾಯಿ ನಾನು ಇನ್ನೊಂದು ಸ್ವಲ್ಪ ಹಾಕಿದ್ದೆ. ಇದಾದಮೇಲೆ ಒಂದು 5-6, ತುಂಬ ಖಾರ ಇದೆ ಅಂದರೆ, ಖಾರ ಇಲ್ಲ ಅಂದರೆ 8-9 ಹಾಕ್ಬೋದು ಆಯಿತಾ. ಒಂದು ಬಾಣಲಿ ತೊಗೊಂಡಿದ್ದೀನಿ ಆಯಿತಾ, ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕಿ ಎಲ್ಲ ಹಾಕಿಯಪ್ಪ, ಈರುಳ್ಳಿ, ಟೊಮ್ಯಾಟೊ ನೋಡಿ 2 ಭಾಗ ಮಾಡ್ಕೊಂಡಿದ್ದೀನಿ. ಹುಳಿ ಟೊಮ್ಯಾಟೊ ತೊಗೊಂಡ್ರೆ ಸ್ವಲ್ಪ ಟೇಸ್ಟ್ ತುಂಬ ಹುಳಿ ಬಂದ್ಬಿಡುತ್ತೆ, ಜಾಮ್ ಟೊಮೊಟೊ ತೊಗೊಂಡ್ರೆ ಬೆಸ್ಟ್. ಇಲ್ಲ ನೀವು ಜಾಮ್ ಟೊಮೊಟೊ ತೊಗೊಂಡ್ರೂ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೂ ಓಕೆ. ಹುಳಿ ಟೊಮೊಟೊ ತೊಗೊಂಡ್ರೆ ಹುಣಸೆಹಣ್ಣು ಅಂತೂ ಫುಲ್ ಸ್ಕಿಪ್ ಮಾಡ್ಕೊಂಬಿಡಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ನಾನು ಹೇಳಿದ್ನಲ್ಲ, ಇದನ್ನು ಬಿಟ್ಟು ಇನ್ನೂ 3 ಹಾಕಿದ್ದೆ ನಾನು, ಒಂದು 7 ಹಾಕಿದ್ದೆ ಅನಿಸುತ್ತೆ, ಖಾರ ಸ್ವಲ್ಪ ಕಡಿಮೆ ಇದ್ದಾಯಿತು ಅದಕ್ಕೆ. ಆಮೇಲೆ ಜೀರಿಗೆ ಹಾಕಿದ್ದೀನಿ. ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನೇನು ಮಾಡ್ತೀನಿ ಅಂದರೆ ಈ ಥರ ಎಲ್ಲ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ನೀರು ಹಾಕಿ ಒಂದು ಮೀಡಿಯಮಲ್ಲಿ ಇಟ್ಟು ಒಂದು 7-8-10 ನಿಮಿಷ ಅಂದ್ಕೊಳ್ಳಿ ಮೀಡಿಯಮಲ್ಲಿ ಆಯಿತಾ. ಅದೆಷ್ಟೂ ಹಾಕಿ ಮೀಡಿಯಮಲ್ಲಿ ಇಟ್ಬಿಡ್ತೀನಿ, ಆಗ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇಷ್ಟೇ ಮಾಡಬೇಕಾಗಿರೋದು. ಇದಾದಮೇಲೆ ಮಿಕ್ಸಿ ಆಡಿಸಿ ಆಮೇಲೆ ಒಗ್ಗರಣೆ ಕೊಡೋದು, ಬೇಗನೆ ಆಗೋಗುತ್ತೆ. ಒಗ್ಗರಣೆಗೂ ಏನಿಲ್ಲ, ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಇಷ್ಟೇ. ಉಪ್ಪು ಹಾಕಿದ್ದೀನಿ, ಮತ್ತು ಕಾಯಿನೂ ಅಷ್ಟೇ, ಎಲ್ಲ ಇಲ್ಲಿ ಇದಕ್ಕೇ ಹಾಕಿದ್ದೀನಿ. ಇದನ್ನು ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಟು ಒಂದು 3 ದಿನ ತಿನ್ಬೋದು, ಯಾಕೆಂದರೆ ಎಲ್ಲ ಫ್ರೈ ಮಾಡಿ ಹಾಕಿರ್ತೀವಿ, ಮಾಯಿಶ್ಚರ್ ಎಲ್ಲ ಹೋಗಿರುತ್ತೆ. ಮೋರ್ ಓವರ್ ಲಾಸ್ಟಲ್ಲಿ ನಾವು ಒಗ್ಗರಣೆ ಕೊಡೋದ್ರಿಂದ ಏನು ಟೇಸ್ಟು ಅಂತೀರ. ಜೀರಿಗೆದು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಲಾಸ್ಟಲ್ಲಿ ಹಸಿ ಈರುಳ್ಳಿ ಹಾಕ್ವಿ, ಒಳ್ಳೆ ಟೇಸ್ಟ್ ಬರುತ್ತೆ. ಆಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಲಿಡ್ ಕ್ಲೋಸ್ ಮಾಡಿ ಹೇಳಿದ್ನಲ್ಲ, ಆಲ್ಮೋಸ್ಟ್ ಒಂದು 10-12 ಮಿನಿಟ್ಸ್ ಬಿಟ್ಬಿಡಿ. ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟರೆ ಅದೇ ನೀರು ಬಿಟ್ಕೊಂಡಿರುತ್ತೆ. ನೀಟಾಗಿ ಸ್ವಲ್ಪ ನೀರು ಹಾಕಿ, ಇಲ್ಲಾಂದರೆ ತಳ ಹತ್ಬಿಡುತ್ತೆ, ಸ್ಟೀಲ್ ಬೇರೆ, ಅದಕ್ಕೆ ಸ್ವಲ್ಪ ನೀರು ಹಾಕಿರ್ತೀನಿ ನಾನು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಬಿಡ್ಬೇಕು. ಒಗ್ಗರಣೆ ಹಾಕಿದ್ರೆ ಸೂಪರ್. ಮುದ್ದೆಗೆ ತುಂಬ ಚೆನ್ನಾಗಿತ್ತು, ನಮ್ಮ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಯಿತು. ರೈಸ್ಗೂ ಅಷ್ಟೇ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿತ್ತು. ಸೊ ಟ್ರೈ ಮಾಡಿ ಆಯಿತಾ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ 30ಸಲ್ಲಿ ಏನು ಅಂದರೆ ಹೆಲ್ತ್. ನಮ್ಮ ಹೆಲ್ತ್ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅಷ್ಟು ಬೆಸ್ಟು, ಯಾಕೆಂದರೆ ಎಷ್ಟು ಚೇಂಜಸ್ ಆಗ್ತಿರುತ್ತೆ. ನಮಗೆ ಒಬ್ಬರ ಮೇಲೆ ಡಿಪೆಂಡ್ ಆಗೋದು, ಅದು ಹುಷಾರಿಲ್ದಂಗೆ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಚೆನ್ನಾಗಿದ್ದಾಗಲೇ ವಾಕಿಂಗು, ಹೆಲ್ದಿ ಈಟಿಂಗು, ಬ್ಯಾಲೆನ್ಸ್ ಡಯಟು, ಆ್ಯಕ್ಟಿವ್ ಆಗಿರೋದು, ಇಂಥದ್ದೆಲ್ಲ ಥಿಂಕ್ ಮಾಡಿಕೊಂಡು ಹೆಲ್ತ್ನ ನೋಡ್ಕೋಬೇಕು.
ಇಲ್ಲಿ ಎಲ್ಲಕ್ಕಿಂತ ತುಂಬ ಇಂಪಾರ್ಟೆಂಟು ಮೆಂಟಲ್ ಪೀಸ್. ಏನೇ ಇದ್ದರೂ ಕೂಡ ನಾವು ಶಾಂತಿಯಾಗಿ ಪೀಸ್ ಆಫ್ ಮೈಂಡನ್ನ ಇಟ್ಕೊಂಡು ಲೈಫ್ನ ಲೀಡ್ ಮಾಡೋದು, ನೆಮ್ಮದಿಯಾಗಿ ಮಲ್ಕೊಳ್ಳೋದು, ನಿಧಾನಕ್ಕೆ ಪೇಷನ್ಸಿಂದ ಇರೋದು, ಎಲ್ಲರ ಜೊತೆ ಕಾಮಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳೋದು, ಮತ್ತು ನಾವೇನಾದ್ರು ತಪ್ಪು ಮಾಡ್ಕೊಳ್ತಾ ಇದ್ದರೆ ನಾವೇ ಕರೆಕ್ಟ್ ಮಾಡ್ಕೊಳ್ಳೋದು. ಜಗತ್ತನ್ನ ಕರೆಕ್ಟ್ ಮಾಡ್ತಾ ಹೋದರೆ ಅದು ಆಗಲ್ಲ. ನಮ್ಮದ್ರಲ್ಲಿ ಏನಾದರೂ ತಪ್ಪಿದರೆ ನಾವು ತಿದ್ಕೊಳ್ತಾ ಹೋದರೆ, ನಾವು ಥಿಂಕಿಂಗ್ ಪ್ರೊಸೆಸ್ಸು, ನಾವು ಮಾತಾಡೋ ರೀತಿ, ನಾವು ಮಾಡೋ ತಪ್ಪುಗಳು, ಇದನ್ನೆಲ್ಲ ತಿದ್ಕೊಳ್ತಾ ಹೋದರೆ ಜಗತ್ತು ತುಂಬ ಚೆನ್ನಾಗಿ ಕಾಣ್ತಿರುತ್ತೆ. ಆಮೇಲೆ ಎಲ್ಲ ಸಾಧಿಸ್ಕೊಂಡು ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ದೆ ಕೆಲವೆಲ್ಲ ಬಿಟ್ಟಾಕಿ ಇಗ್ನೋರ್ ಮಾಡಿಕೊಂಡು ಎಲ್ಲ ನಮ್ಮ ಮೇಲೆ ಬರ್ಡನ್ ತೊಗೊಳಕ್ಕೆ ಹೋಗ್ಬೇಡಿ. ನೀವೂ ಲೈಫ್ನ ಎಂಜಾಯ್ ಮಾಡಿ. ಬಿಕಾಸ್ ಇರೋದು ಒಂದೇ ಲೈಫು, ಖುಷಿಯಾಗಿರೋದನ್ನು ಕಲಿಬೇಕು. ನೋಡಿ, ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆಮೇಲೆ ಚಿಕ್ಕ ಚಿಕ್ಕ ಖುಷಿನೂ ತುಂಬ ಎಂಜಾಯ್ ಮಾಡಿ ಆಯಿತಾ. ದೊಡ್ಡದು ಬಂದ್ರೇ ನಾನು ಖುಷಿಯಾಗಿರೋದು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎಲ್ಲ ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು. ಸೊ ಇದಿಷ್ಟು ನಾನು 30ಸಲ್ಲಿ ಕಲ್ತಿದ್ದೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾಪಿಯಾಗಿರಿ. ಪೀಸ್ ಆಫ್ ಮೈಂಡನ್ನ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನಮಗೋಸ್ಕರ ಯಾರೋ ಕಾಪಾಡೋದಲ್ಲ, ನಮ್ಮ ಪೀಸ್ ಆಫ್ ಮೈಂಡನ್ನ ನಾವೇ ಕಾಪಾಡ್ಕೋಬೇಕು. ಥ್ಯಾಂಕ್ ಯು.